ಉಡುತೋರೆ ಹಳ್ಳಿ ಜಲಾಶಯಕ್ಕೆ ಕಾವೇರಿ ನದಿಯಿಂದ ನೀರು ಹರಿಸಲು ಒತ್ತಾಯ ರಾಜ್ಯ ರೈತ ಸಂಘ. ಈಗಾಗಲೇ 490 ಕೋಟಿ ಡಿಪಿಆರ್ ಆಗಿದ್ದು, ಇದರ ಪ್ರಕಾರ ಬಜೆಟದಲ್ಲಿ ಘೋಷಣೆ ಮಾಡಿ ಹಣ ನೀಡಬೇಕು. ಗೋಪಿನಾಥ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅರಣ್ಯದಲ್ಲಿ ವಾಸ ಮಾಡುವ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಅಜ್ಜಿಪುರ ಸರ್ಕಲದಿಂದ ಬೆಂಗಳೂರು ವಿಧಾನಸೌಧವರೆಗೆ ಪಾದಯಾತ್ರೆ. ರಾಜ್ಯ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಇವರ ನೇತೃತ್ವದಲ್ಲಿ ಲೋಕಣ್ಣ ಉಳ್ಳಾಗಡ್ಡಿ, ಬಾಳಪ್ಪ ನಿಂಗಪ್ಪ ಜೋಗಿ, ಟಿಪ್ಪಣ್ಣ ಮೇಟಿ, ಮಹಾದೇವ ಕುಂಬಾರ, ಹುಶೇನಸಾಬ್ ಮುಲ್ಲಾ, ರೈತ ಸಂಘದ ಮುಖಂಡರು ಹೋರಾಟದಲ್ಲಿ ಇದ್ದರು. ವರದಿ ಮಲ್ಲು K1X ನ್ಯೂಸ್ ಜಮಖಂಡಿ. ಸಿದ್ದರಾಮಯ್ಯ ಸಿಎಂ ಗಮನಿಸಬೇಕು. ರೈತರ ಕಷ್ಟವನ್ನು ಬೇಕೇ ಬೇಕು, ಬೇಕೇ ಬೇಕು. ಹೋರಾಟದ ತಾಯಂದರಿಗೆ ಮತ್ತು ಬಂಧುಗಳಿಗೆ ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಸರ್ಕಾರ ಸುಮ್ಮನೆ ಕೊಡೋದಿಲ್ಲ. ಯಾವುದಾದ್ರು ಕೆಲಸ ಆಗಬೇಕಾದ್ರೆ ಆ ಭಾಗದಲ್ಲಿ ರಾಜಕೀಯ ನಾಯಕತ್ವ ಬಲಿಷ್ಠವಾಗಿದ್ದರೆ ಕೆಲಸಗಳಾಗ್ತವೆ. ಪ್ರತಿ ವರ್ಷ MLAಗಳು ನಮ್ಮ ಕ್ಷೇತ್ರಕ್ಕಿಂತ ಅನುದಾನ ಬೇಕು ಅಂತ ಪಟ್ಟಿ ಕೊಡ್ತಾರೆ. ಇನ್ಯಾವುದೋ ಒಂದು ಅನುದಾನ ಕೊಡಬೇಕು ಅಂದ್ರೆ ಇನ್ಯಾವ ಇವ್ರಿಗೆ ಸ್ಟ್ರಾಂಗ್ ಆಗಿರೋ MLA ಅಲ್ಲಿ ಬಂದ್ಬಿಟ್ರೆ ಅವ್ರು ಓಡೋಗ್ಬಿಡುತ್ತೆ. ಈಗ ಸರ್ಕಾರದ ದುಡ್ಡಿರಲ್ಲ. ಅದರಿಂದ ಇವತ್ತು ಜನಪ್ರತಿನಿಧಿಗಳು ನಮ್ಮ ಕ್ಷೇತ್ರದ ಅನುದಾನಗಳು ತರೋದ್ರಲ್ಲಿ ಶಕ್ತಿಹೀನರಾಗಿದ್ದಾರೆ. ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ. ಅರ್ಥ ಆಯ್ತು? ಶಕ್ತಿಹೀನರಾಗಿರೋದ್ರಿಂದ ಕುಡಿಯೋ ನೀರಿಗಿರುವಂಥದ್ದು ಜನಾಂದೋಲನಗಳ ಮುಖಾಂತರನೇ ಸರ್ಕಾರ ಮಣಿಸಬೇಕು ಅಂತ ಇವತ್ತು ಹೊರಟಿದ್ರಿ. ಇದಕ್ಕೆ ಗೆದ್ದೇ ಗೆಲ್ತೀರಿ, ಜಯ ಆಗುತ್ತೆ. ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆ ರೈತ ಸಂಘ, ರಾಮನಗರ ಜಿಲ್ಲಾ ರೈತ ಸಂಘ, ನೀವು ಪೂರ್ತಿ ಬೆಂಗಳೂರು ಬಿಡದಿ ದಾಟುವವರು ಕೂಡ ನೀವು ತಂಗಕ್ಕೆ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಸರ್ಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿಗೆ ನಾನು ಪತ್ರ ಬರೆದಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರು ಪತ್ರ ಬರೆದಿದ್ದೀನಿ, ಮತ್ತು ನೀರಾವರಿ ಮಂತ್ರಿ ಉಪಮಂತ್ರಿಗೂ ಪತ್ರ ಬರೆದಿದ್ದೀವಿ. ಜೊತೆಗೆ ಪೊಲೀಸ್ ಕಮಿಷನರ್ಗೂ ಪತ್ರ ಕೊಟ್ಟು ನಾವು ಇಲ್ಲಿಂದ ಬಂದು 2ನೇ ತಾರೀಕು ಬಂದಿದ್ದೀವಿ ಅಂತ ಹೇಳಿದ್ವಿ. ರೂಟ್ ಎಲ್ಲ ಕೇಳ್ತಾ ಇದ್ದಾರೆ. ನಾವು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಹೇಶ್ ಪ್ರಭು, ಕೆಂಪುಗೌಡರು, ಹೊಸಕೋಟೆ ಬಸವರಾಜು, ಸಿದ್ದರಾಜು, ಇಡೀ ಚಾಮರಾಜನಗರ ಜಿಲ್ಲಾ ಸಮಿತಿ ಇದನ್ನ ಜವಾಬ್ದಾರಿ ತಗೊಂಡು ಕೆಲಸ ಬಗ್ಗೆ ಚಳವಳಿ ಗೆಲ್ಲಿಸಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಜೊತೆಗೆ ನೀವು ಮಂಡ್ಯಕ್ಕೆ ಹೋದಾಗ ಮಂಡ್ಯ ಜಿಲ್ಲೆಯ ನಮ್ಮ ರೈತ ಸಂಘರು ಕೂಡ್ಕೋತಾರೆ, ರಾಮನಗರಕ್ಕೆ ಹೋದಾಗ ಅಲ್ಲಿ ಕೂಡ್ಕೋತಾರೆ. ಕೊನೇ ದಿನ ನಿಮ್ಮ ಜೊತೆಗೆ ಸುತ್ತಮುತ್ತಲ ಜಿಲ್ಲೆಗಳ ನಮ್ಮ ರೈತ ಸಂಘದ ಪ್ರತಿನಿಧಿಗಳು ಅವರು ಕೂಡ ಇದು ಒತ್ತಾಸೆ ನಿಲ್ಕೋತಾರೆ. ನಾವು ಹೋಗಂತೂ ಮಹೇಶ್ ಪ್ರಭು ಮಾತಾಡಿದ್ರು, ಪಾದಯಾತ್ರೆ ಹೊರಟ ಮೇಲೆ ಅನುದಾನ ಮಂಜೂರಾಗಿದೆ ಅಂತಂದ್ರೆ ನಾವು ಗೆಲ್ತೀವಿ, ಎಲ್ಲಿದ್ದೀವಿ ಅಲ್ಲಿ ಮೊಟ್ಟುಗೊಳಿಸ್ತೀವಿ. ಇಲ್ಲಾಂದ್ರೆ ಮುಖ್ಯಮಂತ್ರಿ ಹತ್ರ ಬರಲೇಬೇಕಾಗತ್ತೆ, ಕೂರ್ಲೇಬೇಕಾಗತ್ತೆ. ಇದು ಕೊಡ್ಲೇಬೇಕು ನೀರು. ಹೋಗೋಣ ಎಲ್ಲರೂ.